Shifaa Hospital in Bengaluru city celebrated 76 years of independence in a unique way. A get-together program for doctors and police was held in the conference hall of Shifaa Hospital on Queen's Road. A large number of police officers and police constables participated in the event along with doctors from various hospitals. The program conveyed a message of love, unity, harmony and humanity. Both police officers and doctors appreciated Shifaa Hospital's initiative, acknowledging that they both serve society 24/7. After having lunch together, police officers and doctors shared their views echoing the sentiment, "मजहब नहीं सिखाता, आपस में बैर रखना, हिंदी है हम वतन है, हिंदुस्तान हमारा." ತಾವು ಇವತ್ತು ಶಿಫಾ ಆಸ್ಪತ್ರೆಗೆ ಬಂದಿದ್ದೀರಾ. ಒಂದು ಸಾಮರಸ್ಯದ ಕಾರ್ಯಕ್ರಮ ಗೆಟ್ ಟುಗೆದರ್ ಇಲ್ಲಿ ನಡೀತಾ ಇರೋದು ಹೇಗೆ ನೋಡ್ತೀರಾ ಸರ್? ನೋಡಿ, ಇವತ್ತು ಶಿಫಾ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಮುಸ್ತಾಕ್ ಅಹಮದ್ ಮತ್ತೆ ಅವರ ಸಹೋದರರು ಇಬ್ರು ಸಹ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವ್ರು ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ಅಧಿಕಾರಿಗಳನ್ನ ಕರೆದು ಇವತ್ತು ಒಂದು ಸಾಮರಸ್ಯದ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಈ ಸಮಾರಂಭಕ್ಕೆ ನಾನು ಸಹ ಬಂದಿದ್ದೀನಿ. ಇಲ್ಲಿ ಬಂದು ನೋಡಿದಾಗ ಸಾಕಷ್ಟು ಜನ ಬಡವರಿಗೆ ಇಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನೋದನ್ನ ನಾನು ಕೇಳಲ್ಪಟ್ಟೆ ಮತ್ತೆ ನೋಡಿದೆ ಸಹ. 200 ಬೆಡ್ಡೆಡ್ ಹಾಸ್ಪಿಟಲ್ ಇದು ಬಹಳ ಸುವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ಜನ ಅಧಿಕಾರಿಗಳನ್ನ ಸಹ ಇವತ್ತು ಇಲ್ಲಿ ಇನ್ವೈಟ್ ಮಾಡಿದ್ದಾರೆ. ಒಂದು ಸಾಮರಸ್ಯದ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗ್ಲೂ ಪೊಲೀಸ್ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ದಿನದ 24 ಗಂಟೆ ಕೆಲಸ ಮಾಡುವಂತ ಇಲಾಖೆ ಅಂದ್ರೆ ಅದು ಪ್ರತಿಯೊಬ್ಬರಿಗೂ ಗೊತ್ತು. ಅಂತದ್ರಲ್ಲಿ ಎರಡೂ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿ ಸಿಬ್ಬಂದಿಯವರನ್ನ ಕರೆದು ಈ ಒಂದು ಔತಣಕೂಟ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಒಂದು ಶಿಫಾ ಹಾಸ್ಪಿಟಲ್ ಮುಖ್ಯಸ್ಥರಂತ ಡಾಕ್ಟರ್ಗೆ ನಾನು ನಿಜವಾಗ್ಲೂ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂತಹ ಸಾಮರಸ್ಯದ ಔತಣಕೂಟ ಆಗಾಗ ನಡೀತಾ ಇರ್ಬೇಕು. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು ಒಂದ್ ಕಡೆ ಸೇರಿದಾಗ ಒಂದು ಸಾಮರಸ್ಯ ಹೆಚ್ಚಾಗುತ್ತೆ. ಇಂತಹ ಒಂದು ವ್ಯವಸ್ಥೆ ಮಾಡುವಂತಹ ಶಿಫಾ ಆಸ್ಪತ್ರೆಯ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೊಲೀಸ್ ಇಲಾಖೆಯ ಮತ್ತು ಸಾರ್ವಜನಿಕರ ನಡುವೆ ಸಂಪರ್ಕ ಹೆಚ್ಚಾಗು 100%. ಯಾವಾಗ ನಾವು ಸಾರ್ವಜನಿಕರ ಜೊತೆಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬೆರಿತೀವಿ ಅವಾಗ ಮಾತ್ರ ಈ ಒಂದು ಸಂಪರ್ಕ ಹೆಚ್ಚಾಗುತ್ತೆ ಮತ್ತೆ ಈ ಒಂದು ಆತ್ಮೀಯತೆ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಅಧಿಕಾರಿಗಳು ಬರೇ ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಲ್ಲ, ಸಾರ್ವಜನಿಕರ ಜೊತೆಲಿ ಬೆರೆತಾಗ ಮಾತ್ರ ಸಾರ್ವಜನಿಕರ ಕಷ್ಟ ಸುಖ ಗೊತ್ತಾಗುತ್ತೆ, ಸಾರ್ವಜನಿಕರಿಗೆ ಏನ್ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸಬೇಕಾದ್ರೆ ನಾವು ಅಧಿಕಾರಿಗಳು ಸಾರ್ವಜನಿಕರ ಜೊತೆಲಿ ಬೆರಿಬೇಕಾಗುತ್ತೆ. ಥ್ಯಾಂಕ್ ಯು. On the occasion of Independence Day. Yeah, thank you. First of all, I want to thanks our director Altaf ji, Shifaa Hospital, Cunningham Road, to celebrating freedom together. ಸೊ ಇಲ್ಲಿ ಬಂದ ಮೇಲೆ ನನಗೆ ಒಂದು ಸಂತೋಷ ಆಯ್ತು. ಯಾಕಂತಂದ್ರೆ ಇಲ್ಲಿ ಅಟ್ಮಾಸ್ಫಿಯರ್ ವಾತಾವರಣ ನೋಡಿದ್ರೆ ಎಲ್ಲರನ್ನೂ ಇವರು ಬಹಳ ಪ್ರೀತಿಯಿಂದ ಅವರು ಕರೆದಿದ್ದಾರೆ. ಸೊ ಇದು ನಮಗೆ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ, ಮತ್ತೆ ಅವರು ಎಲ್ಲ ಗೆಳೆಯರನ್ನ ಕರೆದು ಅವರಿಗೆ ಒಂದು ಸನ್ಮಾನ ಮತ್ತೊಂದು ಊಟನ ಕೂಟವನ್ನ ಅರೇಂಜ್ ಮಾಡಿದ್ದಾರೆ. ತುಂಬಾನೇ ಒಂದು ಸಂತೋಷ ಆಯ್ತು ನಮಗೆ. ದಿಸ್ ಶೋಸ್ ದ ಫ್ರೀಡಮ್ ಅಂಡ್ ದ ಯೂನಿಟಿ. ಸೊ ಲೆಟ್ ಗಾಡ್ ಗಿವ್ಸ್ ಮೋರ್ ಸ್ಟ್ರೆಂತ್ ಅಂಡ್ power to continue this society service and this freedom like togetherness ಎಲ್ಲರಿಗೂ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಸ್ಪತ್ರೆಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇದು ಒಂದು ಔತಣಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಏನು ಹೇಳಿ ಬಯಸ್ತೀರಾ? ಹೌದು, ಶಿಫಾ ಆಸ್ಪತ್ರೆ ಎಲ್ಲ ನಿರ್ದೇಶಕರು ಮತ್ತೆ ನಮ್ಮ ಯೂಸುಫ್ ಅವರು ನಮಗೆ ಆತ್ಮೀಯರು. ಈ ಒಂದು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಈ ಒಂದು ಔತಣಕೂಟವನ್ನು ಏನು ಇಟ್ಕೊಂಡಿದ್ರು ಇದು ತುಂಬಾ ಒಂದು ಸಂತೋಷಕರ ವಿಚಾರ. ಏನು ಅಂತ ಹೇಳಿದ್ರೆ ಹಾಸ್ಪಿಟಲ್ ಮಂಡಳಿಯವರು ಮತ್ತೆ ಪೊಲೀಸ್ ಮಧ್ಯದಲ್ಲಿ ಸೌಹಾರ್ದತೆ ಹೆಚ್ಚಿಸೋದಿಕ್ಕೆ ಮತ್ತೆ ಇಲ್ಲೊಂದು ಇಷ್ಟು ಕಡಿಮೆ ಗುಣಮಟ್ಟದಲ್ಲಿ ಒಳ್ಳೆ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಕ್ಕಂಥ ಹಾಸ್ಪಿಟ್ಲು ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಸೊ ಹಾಗಾಗಿ ನಮ್ಮ ಪೊಲೀಸರವರ ಸಹಕಾರ ಮತ್ತೆ ಇದು ಯಾವಾಗಲೂ ಅವ್ರ ಜೊತೆಗೆ ಇರುತ್ತೆ ಅಂತ ಹೇಳ್ತಾ ಯೂಸುಫ್ ಅವರು ನಮಗೆ ಈ ಒಂದು ಇದನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಊಟ ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು. यहाँ पर आप आए हैं, पुलिस डिपार्टमेंट और डॉक्टर्स, पुलिस और डॉक्टर्स का एक खूबसूरत मिलन यहाँ पर देखने को मिला. जी, ये बहुत इज अ वेरी इंटरेस्टिंग occasion
that the 76th Independence Day celebration is celebrated on 15, but today they have organized a get-together to mark the Independence Day, and they have invited many senior retired IAS, IPS officers, doctors, and more so, they have invited the policemen who are working all around the hospital. Is a good signal. It is a good indication that gesture, rather it is a good gesture that they have liaised with other departments to establish themselves. हॉस्पिटल्स की जो खिदमत है उससे आप कैसे देखते हैं? Yeah, Aceh is one of the wonderful hospitals in the city. Actually, I must Shifaa. So one of the wonderful hospitals owned by few doctors, especially Dr. Altaf and Dr. Mushtaf. Their contribution to the community in particular and the humanity in general is excellent, and they are rendering human services. Very reasonably maintained hospital. Even poor, middle class, and rich people also can visit this hospital and take the treatment. I have seen the hospital for past 10 years. I used to visit Dr. Samiullah quite often. He is the senior physician available in this hospital for all sort of advice, maybe medical, maybe administrative. Any advice is rendered by Dr. Samiullah. He is the veteran. And he is actually he has contributed a lot to the hospital. थैंक यू। अस्सलाम वालेकुम। आज जो ये जश्न मनाया गया है यहाँ यौम आज़ादी का, यौम आज़ादी के जश्न के इसमें सारे पुलिस के अमला को बुलाया गया था। शिफा हॉस्पिटल के ऑर्गेनाइजर्स की जानिब से एक बड़ा अच्छा कदम रहा। एक इत्तेहाद और दोस्ती बाहमी ताल्लुकात के लिए किया गया, और मैं मुबारकबाद देता हूँ शिफा हॉस्पिटल के डायरेक्टर्स को, जो उन्होंने एक बड़ा अच्छा ही कदम कौमी यकजहती और अमन के तरफ ले गया है। Shifaa Hospital is one of the, according to me, it is one of the best hospital, well organized by Altaf Asalas, Mustaq, Ishtiaq, and हम लोग ये हॉस्पिटल के पीछे ऑलमोस्ट 20 साल से है, जब वो मावली में भी थी, and it has got very good super specialty doctors, and it is a proud moment for our community that Shifaa is doing very fine. Hope Shifaa will become more bigger and more like Manipal and other hospitals. Of course, it does not have less than Manipal, but still it must have some more branches. Inshallah, branches खुलने से बहुत अच्छी हो जाएगी Shifaa Hospital. Thank you. Your good names? Yeah, मैं Dr. Ansar हूँ, मैं joint director हूँ planning health department. ನಾನು ಡಾಕ್ಟರ್ ಮುರಳೀಧರ್ ಅಂತ, ಕ್ವಾಲಿಟಿ ಡಯಾಗ್ನೋಸ್ಟಿಕ್ ಫೌಂಡೇಶನ್ ಇಂದ ನಾವು ಈ ಆಸ್ಪತ್ರೆಗೆ NABH ಅಂತ ಹೇಳ್ತೀವಿ. ಅದು ಸರ್ಟಿಫಿಕೇಶನ್ ಪ್ರಾಸೆಸ್. ಅದು ಪ್ರಾಸೆಸ್ ಮಾಡಿಸಿದ್ರೆ ಆಸ್ಪತ್ರೆಗೆ ಒಂಥರ ಸ್ಟೇಟಸ್ ಸಿಂಬಲ್ ಅಂತ ಹೇಳ್ತೀವಿ. ಅದು ಬಂದರೆ ಎಲ್ಲ ಇನ್ಶೂರೆನ್ಸು ಅಥವಾ ಏನೇ ಪ್ರೊಸೀಜರ್ ಮಾಡಿದ್ರು ಕೂಡ ಪೇಷಂಟ್ಸ್ಗೆ ರಿಯಂಬರ್ಸ್ಮೆಂಟ್ ತುಂಬ ಈಸಿ ಆಗುತ್ತೆ, ಆ್ಯಂಡ್ ಹಾಸ್ಪಿಟಲ್ಗೂ ಕೂಡ ತುಂಬ ಒಳ್ಳೆ ಹೆಸರು ಬರುತ್ತೆ. ಅಫ್ಕೋರ್ಸ್ ಆಬ್ವಿಯಸ್ಲಿ ನಿಮ್ಮದು ಚಾರ್ಜಸ್ ಮತ್ತು ಇದೆಲ್ಲ ಖಂಡಿತ ಕೌಂಟ್ ಆಗೇ ಆಗುತ್ತೆ. So it is a very good initiative taken by the Shifaa management. Thanks, and all the best for them to get. Thank you, sir. Hey, sir. So get together, such type of get together is needed. I am Dr. Raghunath from Foundation Quality India, and Dr. Muralidhar ಹೇಳ್ದಂಗೆ, this is the very first initiative step to go towards quality. Once there is a quality, people will flock. Once you become accredited, ಆ ಥರ ಇದು ಭಾಳ ಒಳ್ಳೆ noble step they have taken, and your work will be recognized throughout the world.
Thank you. Thank you. This hospital was just a small hospital in in just opposite to Boring Hospital. I came in 2002 after my retirement and my stint abroad, and then went and met the doctor there. He said, "We are shifting to Miller's Road this year." Then I told Mushtaq, and he agreed for a, and I joined the service, and I was the head of the Department of Medicine. Then I worked till for about 20, approximately about 18 to 20 years here, and retired in 2021. And I only started the academic flavor here by lecturing to doctors, inviting them, and looking for. Today it has become a famous hospital, probably more famous than other hospitals, and it's the only community hospital which can start now, and we can thinking of the future of the children or future children. We have to leave them something in solid kind. And these two brothers, Mushtaq and Altaf, they were doctors, and they became doctors just because their father used to suffer from asthmatic attacks. They used to take him to Victoria Hospital and wait for hours. So decided then they will become good doctors. So that prompted them to become the doctors. When I came here, I saw there more potential in them to go for the administrative side also. And this, I told them, this hospital will not come. It has got its own lifespan. Like a child is born, grown. Before that, a marriage occurs. A male and female have to meet. This all the technical problems. And today it has become one of the famous institutes for DNB, Diplomat of the National Board. And the course of DNB was started by me only here for general practice. And afterwards we dropped general practice, and now we are giving gynecology, obstetrics, and medicine. They are giving medicine, gynecology, obstetrics. The admission capacity is 4 per year, and medicine is 2, and other colleges we started. So the basic year of announcement of this year, starting of this institute, was also by my responsibility. I used to talk to doctors, pull them at the back. I was a taskmaster because all cases they used to admit, I used to supervise and go and sometimes discharge them in the evening when not required to be admitted. So that's how the name it has come. Now it will go up. It's a tree. You can't bend a tree unless you bring some mechanical instruments and cut it out. Probably you require.